ಸದ್ಯ ನಾನೀಗ ಯಲಹಂಕದ ಕೋಗಿಲೆ ಲೇಔಟ್ ಇಲ್ಲಿದ್ದೀನಿ. ನೋಡ್ಬೋದು ಹತ್ತತ್ರ 200 ಮನೆ ಒಂದೇ ಸರಿ ಏಕಾಏಕಿ ಧ್ವಂಸ ಆಗಿರೋದಂಥದ್ದು ಈಗ 10 ದಿನಗಳಿಂದ ನಡೆದಿತ್ತು. ಸದ್ಯ ಇವಾಗ ತೋರಿಸ್ತಾ ಇದ್ದೀನಿ ನಮ್ಮ ಕ್ಯಾಮ್ರಾಮನ್ ದೃಶ್ಯದಲ್ಲಿ. ನೋಡಿ 10 ದಿನಗಳು ಕಳೆದ್ರು ಇಲ್ಲಿ ಅವರ ಜನರ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಬೋದು. ಈ ಅವರ ಬದುಕು ಹೇಗಿದೆ ಇಲ್ಲಿ ನೋಡಿ, ಎಷ್ಟು ಗಲೀಜಾಗಿದೆ. ಇಂಥದ್ರಲ್ಲಿ ಇಂಥ ಮಳೆ ಚಳಿಗಳು ಕೂಡ ಇಲ್ಲೇ ವಾಸಿಸ್ತಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋ ಪ್ರಯತ್ನ ನಾನು ಮಾಡ್ತೀನಿ. ಸರ್, ಎಷ್ಟು ದಿನಗಳಿಂದ ಹೀಗೆ ಇದ್ದೀರಾ ಇಲ್ಲಿ? ಯಾರಾದ್ರೂ ಬಂದ್ರ? 10 ದಿವಸದಿಂದ ಇಲ್ಲಿ ಹಂಗೆ ಇದೀವಿ. ಬರ್ತಾವ್ರೆ ಹೋಗ್ತಾವ್ರೆ. ಏನು ಇದು ಇನ್ನೂ ಆಗಿಲ್ಲ. ನೆನ್ನೆ ಇವ್ರು ಬಂದಿದ್ರು, ಬಂದು ಹೇಳ್ಬಿಟ್ಟು ಹೋಗೋರು. ನಿನ್ನೆ ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ರು. ಅವ್ರು ಏನು ಆಶ್ವಾಸನೆ ಕೊಟ್ರು? ಅವರು ಹೇಳಿದ್ದಾರೆ ಸರ್, ಏನಿರೋದು 2 ದಿವಸದಲ್ಲಿ ಬೀಗ ಕೊಡ್ತೀನಿ ಅಂತ. ಇಲ್ಲ ಜಕ್ಕೂರ್ ಆಗುತ್ತಾ ಇಲ್ಲ ಬಾಗ್ಲೂರ್ ಆಗುತ್ತಾ ಗೊತ್ತಿಲ್ಲ, ಬಟ್ ಮಾಡ್ತೀನಿ ಅಂತ ಮಾತು ಕೊಟ್ಬಿಟ್ಟು ಹೋಗಿದ್ದಾರೆ. ಜಮೀರ್ ಅಹಮದ್ ಖಾನ್ ಹೇಳಿದ್ರಂತೆ, ಇಲ್ಲಿ ಬೇಡ, ಇದು ಗೌರ್ಮೆಂಟ್ ಪ್ರಾಪರ್ಟಿ, ನಿಮಗೆ ಬೇರೆ ಕಡೆ ವ್ಯವಸ್ಥೆ ಮನೆ ಎಲ್ಲ ಕಟ್ಕೊಡ್ತೀವಿ, ಅಲ್ಲಿ ವಾಸಿಸಕ್ಕೆ ನಿಮ್ಗೆ ಯೋಗ್ಯವಾಗಿರುತ್ತೆ ಅಂತ ಹೇಳಿದ್ರು. ಹೌದು, ಅದ್ರ ಬಗ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಎಲ್ಲೋ ಒಂದು ಜಾಗ ಕೊಟ್ರೆ ಸಾಕು ಸರ್. ಎಲ್ಲೋ ಒಂದು ಅವರು ಜಾಗ, ಮಕ್ಳು ಇದ್ದಾರೆ, ಏನೋ ಒಂದು ಮಾಡ್ಕೊಂತಾರೆ. ಸರಿ, ಜನ ಹೇಳ್ತಿದಾರೆ, ನೀವು ಹೇಳ್ತಿದ್ರೆ ಕಳೆದ 35 ವರ್ಷಗಳಿಂದ ಇಲ್ಲ ವಾಸಿಸ್ತಿದ್ದೀರಾ? ಇಲ್ಲ 35 ವರ್ಷ ಇಲ್ಲ, ಸುಳ್ಳು. 30 ವರ್ಷ ಆಯ್ತು ಇವ್ರು ಬಂದು. 27, 28, 30 ವರ್ಷ ಅಷ್ಟೇ ಆಗಿರೋದು. 35 ವರ್ಷ ಯಾರು ಇಲ್ಲ ಇಲ್ಲಿ. ಸುಳ್ಳು ಹೇಳ್ಬಾರ್ದು, ಏನಿದೆ ಅಷ್ಟೇ ಅದೇ ಹೇಳ್ಬೇಕು. 30 ವರ್ಷ ಆಯ್ತು. ಫಸ್ಟ್ ನೋಡಿ ಅಲ್ಲಿ ನಿಂತವ್ರು ನೋಡಿ, ಅವರೇ ಬಂದಿದ್ದು ಇಲ್ಲಿಗೆ. ಆಮೇಲೆ ಇವ್ರು ಎಲ್ಲ ಬಂದಿರೋ, ಅವರೇ ಮೇನು ಇಲ್ಲಿಗೆ ಹೆಡ್, ಅವರೇ ಬಂದಿದ್ದು. ಇರೋದು ಹೇಳ್ಬೇಕು. ಇನ್ನೊಂದು ಬಿಲ್ ಎಲ್ಲ ಕೇಳ್ತಾವ್ರೆ, ಕರೆಂಟ್ ಬಿಲ್ ಎಲ್ಲಿದೆ? ಎಲ್ಲ ಒಳಗಡೆ ಇದೆ. ಈಗ ಹೋಗಿ ಸೈಬರ್ ನಲ್ಲಿ ಎಲ್ಲ ತಕೊಂಡ್ ಬರ್ತಾರ. ಈಗೆಲ್ಲ ಬೀಳ್ಸಿದಾರಲ್ಲ. ರಾಜೀವ್ ಗಾಂಧಿ ಯೋಜನೆಯಿಂದ ಅಧಿಕಾರಿಗಳು ಬಂದು ಮನೆ ಬಿಲ್, ಕರೆಂಟ್ ಬಿಲ್, ಆಧಾರ್ ಕಾರ್ಡ್, ನಿಮ್ ಮನೆ ಎಲ್ಲಿತ್ತು ಆ ಮನೆ ನಂಬರ್ ಎಲ್ಲ ಹಾಕಿ ಬರ್ಕೋತಾ ಇದಾರೆ. ಮನೆ ಎಲ್ಲ ಬೇರೆ ಕಡೆ ಶಿಫ್ಟ್ ಆಗೋ ಆದಷ್ಟು ಆಗತ್ತೆ. ಎಲ್ಲ ಅವ್ರವ್ರ ಮನೆ ಹತ್ರ ನಿಲ್ಸ್ಕೊಂಡು ಬರ್ಕೊಂಡು ಹೋಗ್ತಾವ್ರೆ. ಸಾಹೇಬ್ರು ನೆನೆ ಕಳ್ಸಾವ್ರೆ. ಜಮೀನ್ ಅವ್ರು ಬಂದಿದ್ರಲ್ಲ, ಜಮೀರ್ ಅವರು ಇದ್ ಮಾಡಿದ್ದಾರೆ. ಮತ್ತೆ ಯಾರ್ಯಾರು ಅಧಿಕಾರಿಗಳು ಬಂದಿದ್ರು ಅಂತ ಇಲ್ಲಿ ಇವರು ಕೇರಳ ಪಾರ್ಟಿ ಅವ್ರು ಬಂದಿದ್ರು. ಟ್ವೀಟ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ಮೇಲೆ, ಏನೇನೋ ಅವ್ರು ಹೇಳಿದ್ರು. ಅವ್ರು ಬಂದಿದ್ರು. ಕೇರಳ ಇವ್ರು ಅಂತಲ್ಲ, ಅವರು ಏನು ಎಂ ಪಿ ಅವ್ರು ಬಂದಿದ್ರು. ಅವ್ರು ಬಂದು ನಮ್ಮ ಇವ್ರು ಏನು ಸರ್ ಎಲ್ಲ ಮಾಡ್ತಾವ್ರೆ ಸರ್. ಅವ್ರು ಅಡ್ಗೆದೆಲ್ಲ ಮಾಡ್ತಾವ್ರೆ. ಕಂಬ್ಲಿ, ಜರ್ಕಿನ್ಗಳು ಎಲ್ಲ ಕೊಟ್ರು. ಅವ್ರು ಎಲ್ಲ ಕೊಡ್ತಾವ್ರೆ. ನಮ್ಮ ಸಿಟಿಯಿಂದ ಎಲ್ಲ ಬರ್ತೈತೆ. ಗೋರಿಪಳ್ಳಿ, ಆರ್ಟಿ ನಗರ. ಇಲ್ಲಿ ಸ್ಥಳೀಯ ಶಾಸಕರಿಂದ ಏನಾದ್ರು ನಿಮ್ಗೆ ಸೌಕರ್ಯ ಅಥವಾ ಇನ್ನಿತರ? ಇಲ್ಲಿಂದ ಯಾರು ಮಾಡಿಲ್ಲ. ನಮ್ಮ ಲೋಕಲ್ ಅವ್ರು ಮಾಡ್ತಾವ್ರೆ. ನೋಡಿ ಇವ್ರನ್ನ ಯಾರು MLA ಬಂದೇ ಇಲ್ಲ. ನಮ್ಮ MLA ಬಂದೇ ಇಲ್ಲ. ಇವತ್ತು ಬೇರೆ ಡಿಸಿಎಂ ಬರ್ತಾ ಇದಾರೆ, ಉಪಮುಖ್ಯಮಂತ್ರಿಗಳು. ಅವ್ರ ಮುಂದೆ ಏನ್ ಬೇಡಿಕೆ ಇಡ್ತಾ ಇದೀರ ಅಂತ? ಬರ್ಲಿ, ಅವ್ರು ಬಂದ್ಮೇಲೆ ನೋಡೋಣ ಅವ್ರು ಏನ್ ಹೇಳ್ತಾರ ನೋಡಿ, ಆಮೇಲೆ ಏನಾದ್ರು ಮಾತಾಡ್ತೀವಿ. ಕೇಳಿದ್ರಲ್ಲ, ಇದು ಇಷ್ಟು ಜನರ ಅವರ ಹೇಳಿಕೆ ಆಗಿತ್ತು. ಹಾಗಾದ್ರೆ ಇಲ್ಲಿ ನೋಡ್ಬೋದು ದೃಶ್ಯದಲ್ಲಿ ಚಿಕ್ಕ ಮಕ್ಕಳೆಲ್ಲ ಹೇಗೆ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಅವ್ರ ಸ್ಕೂಲ್ ಏನು, ಅವ್ರದ್ದು ಸ್ಥಾನ ಹೇಗೆ, ಅವರು ಚಿಕ್ಕ ಮಕ್ಕಳು ಓದೋ ಏಜಲ್ಲಿ ಎಜುಕೇಶನ್ ಹೆಂಗೆ, ಅವ್ರದ್ದು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಮನೆ ಇಲ್ಲ ಅಂತ ಪರಿಸ್ಥಿತಿ ನಡೆದಾಡ್ತಾ ಇದ್ದಾರೆ. ಹಾಗೆ ನಾನು ಅವ್ರು ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಅವರ ಅಡಿಗೆಗೆ ಎಲ್ಲ ತಯಾರು ಮಾಡ್ಕೋತಾ ಇದ್ದಾರೆ. ಯಾವ ರೀತಿ ಎಲ್ಲರೂ ಒಟ್ಟಿಗೆ ಒಂದೇ ಸರಿನ ಊಟ ಮಾಡ್ಕೊಳ್ಳೋದು. ಯಾಕಂದ್ರೆ ಇವ್ರಿಗೆ ಒಬ್ಬೊಬ್ಬರಿಗೆ ಸಪ್ರೇಟ್ ಆದ್ರೆ ಅವ್ರ ಮನೇಲಿ ಊಟ ಮಾಡ್ಕೋತಿದ್ರು. ಈಗ ಅವರ ಮನೆ ಧ್ವಂಸ ಆಗಿದ್ದ ಕಾರಣದಿಂದ ಅವ್ರಿಗೆ ಇಲ್ಲಿ ಸರಿಯಾಗಿ ಏನೂ ಇರಲಿಲ್ಲ. ಈಗ ನಾನು ಅವ್ರ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಮೇಡಮ್, ಎಷ್ಟು ದಿನಗಳಿಂದ ಹಿಂಗೆ ಅಡುಗೆ ಮಾಡ್ಕೋತಾ ಇದ್ದೀರಾ? ಯಾರಾದ್ರೂ ಸ್ಪಂದಿಸಿದ್ರಾ ಅಂತ? ಡಮಾರೇಷನ್ ಚಿಕ್ಕ ಮಕ್ಕಳ ಕೈ ಎಲ್ಲ ತರಕಾರಿ ಕಟ್ ಮಾಡ್ತಾ ಇದ್ರ? ಸ್ಕೂಲ್ ಇಲ್ಲ? ಸ್ಕೂಲ್ ಅಂದ್ರೆ ಸ್ಕೂಲ್ ಬ್ಯಾಗ್ ಎಲ್ಲ ಹೋಯ್ತು ಸರ್. ಸ್ಕೂಲ್ ಬ್ಯಾಗ್, ಯೂನಿಫಾರ್ಮ್ ಎಲ್ಲ ಡಮಾರೇಷನ್ ಮಾಡಿದ್ದಲ್ಲ, ಅದ್ರಲ್ಲೇ ಹೋಯ್ತು. ಅಂದ್ರೆ ನೀವು ಸರಿಯಾಗಿ ಎಲ್ಲರೂ ಒಂದೇ ಸರಿ ಇಲ್ಲೇ ಅಡುಗೆ ಮಾಡ್ಕೊಂಡು ಎಲ್ಲರೂ ಇದನ್ನೇ ಊಟ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಡಮಾರೇಷನ್ ಎಷ್ಟು ಮನೆ ಆಗಿದ್ದೆ ಅಷ್ಟು ಮನೆಗೆ ಇಲ್ಲಿ ನಾವು ಅಡುಗೆ ಮಾಡಿ ಎಲ್ಲರಿಗೂ ಹಂಚು ತಿಂತೀವಿ ನಾವು. ಇವಾಗ ಕೇರಳದಿಂದ ನಿನ್ನೆ MP MLAಗಳು ಬಂದಿದ್ರು. ಅವ್ರೇನು ಆಶ್ವಾಸನೆ ಕೊಟ್ಟರು? ಅವ್ರೇನು ಹೆಲ್ಪ್ ಮಾಡಿದ್ರು ಅಂತ? ಅವರು ಏನ್ ಹೇಳಿದ ಗೊತ್ತಿಲ್ಲ. ಕೇರಳದಿಂದ MLA MP ಬಂದಿದ್ದು. ಬಂದೆ ನಿಮ್ ಮನೆ ನಿಮ್ಗೆ ಕೊಡ್ತೀವಿ, ಇವ್ರಿಗೆ ಕೂಡ ಇದೆಲ್ಲ ಸಾರೋದು. MLA ಅವ್ರಿಗೆ ಹೇಳಿದ್ದು, ನೀವು ಇವ್ರಿಗೆ ಮನೆ ಕೊಡಬೇಕು, ಮನೆ ಕೊಡಿ, ಇವ್ರಿಗೆ ಲಾಸ್ ಆಗಿದ್ದಲ್ಲ ಮನೆ ಕಟ್ಟಿ ಕಾಸು ಕೊಡಬೇಕು, ಕಾಸು ಕೊಟ್ಟು ಮನೆ ಕಟ್ಟಬೇಕು ಅಂತ ಹೇಳಿದ್ರು. ಜಮೀರ್ ಅಹಮದ್ ಖಾನ್ ಅವರು ನಿನ್ನೆ ಬಂದಿದ್ರು. ನಿಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ, ಬೇರೆ ಕಡೆ ಎಲ್ಲ ಜಾಗ ನಿಮ್ಗೆ ಮಾಡಿ ಕೊಡ್ತೀನಿ, ಮನೆ ಕಟ್ಕೊಡ್ತೀನಿ ಅಂತ. ಇದು ಏನೇನು ಹೇಳಿದ್ರು ಅಂತ? ಜಮೀರ್ ಅಹಮದ್ ಸಾರ್ ಬಂದಿದ್ದು ನಮ್ಗೆ ಖುಷ್ ಖಬರಿ ಹೇಳ್ತೀವಿ ನಿಮ್ಗೆ ಎಲ್ಲಾರ್ಗೆ ಅಂತ ಹೇಳಿದ್ದಾರೆ. ನಮ್ಮ ಮನೆ ಸಂಕ್ಷನ್ ಆಗಿತ್ತು ಅಂತ ಹೇಳಿದ.
ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡ್ತಾರಂತ. ಹಾ, ಕರೆಂಟ್ ಬಿಲ್ಲು, ಆಧಾರ್ ಕಾರ್ಡು, ಹಾಗೆ ರಾಜೀವ್ ಗಾಂಧಿ ನಿಗಮದ ಅಧಿಕಾರಿಗಳು ಕೂಡ ಬಂದಿದ್ರು. ಮನೆ ಎಲ್ಲ ಬಿಲ್ ಬರ್ಕೋತಾರೆ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ನಿಮ್ ಮನೆ ನಂಬರ್ ಎಷ್ಟು ಇದೆಲ್ಲ ಬರ್ಕೋತಾರೆ, ನಿಮ್ ಡಾಕ್ಯುಮೆಂಟ್ ಎಲ್ಲ ಬರ್ಕೊಂತದೆ. ವಾಸಿಗಳ ಪತ್ರ, ಆಧಾರ್ ಕಾರ್ಡ್, ID ಕಾರ್ಡ್, ಪಾನ್ ಕಾರ್ಡ್, ವೋಟ್ಲೆಸ್ ಕಾರ್ಡ್ ಎಲ್ಲ, ಕರೆಂಟ್ ಬಿಲ್ ಎಲ್ಲ. ಎಷ್ಟು ವರ್ಷದಿಂದ ಇಲ್ಲೇ ವಾಸಿಸ್ತಿದ್ದೀರಾ ಅಂತ? ನಾವು 28 ವರ್ಷದಿಂದ ಇದ್ದೀವಿ. ಈಗ ಸ್ಥಳಾಂತರ ಮಾಡಬಹುದಾ ನಿಮ್ನ ಬೇರೆ ಕಡೆ, ಅಥವಾ ಇಲ್ಲೇ ಏನಾದ್ರು ಕೊಡ್ತೀನಿ ಅಂತ ಹೇಳಿದ್ರು? ಇಲ್ಲೇ ಅಪಾರ್ಟ್ಮೆಂಟ್ ಅದು ಅಂದ್ರೆ ನಮ್ಗೆ ಆಗಲ್ಲ ಸರ್. ನಮ್ಗೆ ಇಲ್ಲಿ ಸ್ಕೂಲ್ ಇದೆ, ಎಲ್ಲ ಸವಲತ್ತು ಇದೆ ಇಲ್ಲೇ. ನಮ್ಮ 28 ವರ್ಷದಿಂದ ಇಲ್ಲೇ ಸವಲತ್ತು ತುಂಬಾ ಇದೆ ನಮಗೆ. ಮಕ್ಕಳಿಗೆ ಸ್ಕೂಲ್ಗೆ, ಉರ್ದು ಸ್ಕೂಲು, ಗೌರ್ಮೆಂಟ್ ಸ್ಕೂಲು, ಪ್ರೇಮ ಸ್ಕೂಲ್ ಇದೆ ನಮ್ಮದು. ಮಕ್ಕಳೆಲ್ಲ ಅಲ್ಲಿಗೆ ಹೋಗ್ತಾರೆ. ಅವೆಲ್ಲೋ ನಮಗೆ ಆಗಿದ್ರೆ ನಾವು ಎಲ್ಲಿ ಇರಬೇಕು, ಹಂಗೆ ಇರೋಕ್ಕಾಗಲ್ಲ ಅಲ್ವಾ. ಈ ಮಕ್ಕಳ ಸ್ಕೂಲ್ ಎಲ್ಲ ಹೋಯ್ತಲ್ಲ. ಇಲ್ಲಿ ಈದ್ಗಾನು ಇದೆ ನಮ್ದು, ಈದ್ಗಾ. ಈಗ ಮಕ್ಕಳಿಗೆ ಸರಿಯಾಗಿ ಸ್ಕೂಲ್ಗೆ ಹೋಗೋಕ್ಕೂ ಆಗ್ತಾ ಇಲ್ಲ, ಯಾಕಂದ್ರೆ ಸರಿಯಾದ ಬಟ್ಟೆ ಇಲ್ಲ, ಓದಲ್ ಬರೀಲ್ ಬುಕ್ ಇಲ್ಲ, ಹೀಗೆ ಕಷ್ಟ ಹೆಂಗೆ? ಹೌದು, ಸ್ಕೂಲ್ಗೆ ಹೋಗೋಕೆ ಬಟ್ಟೆ ಇಲ್ಲ, ಬ್ಯಾಗ್ ಇಲ್ಲ, ಬುಕ್ಸ್ ಎಲ್ಲ ಹೋಯ್ತು ಸರ್. ಬುಕ್ಸ್ ಇರ್ಬೇಕು ತಾನೆ, ಅವ್ರಿಗೆ ಬಟ್ಟೆ ಇರಬೇಕು. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಬಟ್ಟೆ ಇರಬೇಕು, ಬುಕ್ಸ್ ಇರಬೇಕು, ಪೆನ್ ಇರಬೇಕು, ಬರೆಯಕ್ಕೆ ಪೆನ್ ಇರಬೇಕು. ಅದು ಪೆನ್. ಮಕ್ಕಳಿಗೆಲ್ಲ ಫೀಸ್ ಕಟ್ಟಿದ್ದು ಓದಿಸ್ತಾ ಇದ್ದೀರಾ ಸ್ಕೂಲ್ಗೆಲ್ಲ? ಹೌದು ಸರ್. ಕಳಿಸ್ತಾ ಇಲ್ಲ ಅವ್ರಿಗೆ ಸರಿಯಾಗಿ ಸ್ಥಾನ 15,000 ಕಳ್ಸಿದ್ದೀನಿ ಸರ್ ನಮ್ಮ ಮಕ್ಕಳಿಗೆ ಸ್ಕೂಲ್ಗೆ. ಪ್ರೇಮ ಸ್ಕೂಲ್ದಲ್ಲಿ 15,000, ಒಬ್ಬೊಬ್ಬ ಮಗುವಿಗೆ 15,000 ಫೀಸು. ಇಂಗ್ಲೀಷ್ ಸ್ಕೂಲ್ ಐತೆ, ಪ್ರೇಮ ಅದು ಕನ್ನಡ ಸ್ಕೂಲ್ ಐತೆ, ಎಲ್ಲ ಮಿಕ್ಸ್ ಐತೆ ಅಲ್ಲಿ. ಮಕ್ಕಳು ಸಹಾಯ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಊಟಕ್ಕೆ, ಅದೆಲ್ಲ ತರಕಾರಿಗೆ? ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಅಂದ್ರೆ MLA, MP, ಇಂಗ್ಲಿಷ್ ಕ್ಷೇತ್ರದವರು ಯಾರಾದ್ರೂ ಬಂದು ಹೆಲ್ಪ್ ಮಾಡ್ತಾರೆ? ಮಾಡಿದಾರಲ್ಲ ಸರ್ ನಮಗೆ. ಅಂದರೆ ಬಂದರು, ನೆನ್ನೆ ಬಂದರು ನಮಗೆ. ಅವ್ರು ಹೇಳಿದ್ದು ಏನೇ ಅಂತ ಹೇಳಿದ್ದಾರೆ, ನಾಳೆ 2 ಗಂಟೆಗೆ ನಿಮಗೆ ಖುಷಿ ಖಬರಿ ಹೇಳ್ತೀನಿ, ನಿಮ್ಮ ಮನೆ 2 ಗಂಟೆಗೆ ಹಿಂಗೆ ಹೇಳ್ಕೊಂಡು ಮಾತಾಡಕ್ಕೆ ಕೊಟ್ಟಿಲ್ಲ ಸರ್. ಕಾಯ್ತಾ ಇದ್ದೀರಾ? ಹಾಂ.